ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ಇವತ್ತು ಬುಧವಾರ ಮಕ್ಕಳ ಸಾಯಂಕಾಲ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ. ಇವತ್ತಿನ ವ್ಲಾಗು ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಬೆಳಿಗ್ಗೆಯಿಂದ ವಿಡಿಯೋ ಮಾಡಿದ್ದಿಲ್ಲ, ಹಂಗಾಗಿ ಇವಾಗ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿನಿ. ಅಂದರೆ ಕಸ ಎಲ್ಲ ಗುಡಿಸಿ ಮನೆ ಸ್ವಚ್ಛ ಮಾಡಿಕೊಂಡೆ. ಸ್ವಲ್ಪ ಪಾತ್ರೆ ಇದ್ವು, ಅವು ಅಷ್ಟೊಂದು ತೊಳೆಯೋದೇನೋ ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ 4 ಗಂಟೆ ಆಯಿತು ಟೈಮ್. ಬೆಳಿಗ್ಗೆ ನಾಷ್ಟ ಲೇಟಾಗಿ ಮಾಡಿದ್ವಿ. ಪುಳಿಯೋಗರೆ ಮಾಡಿದ್ದೆ ಬೆಳಿಗ್ಗೆ. ಪುಳಿಯೋಗರೆ ಲೇಟಾಗಿ ತಿಂದಿದ್ವಿ, ಹಾಗಾಗಿ ಮಧ್ಯಾಹ್ನ ಅಡುಗೆ ಏನು ಮಾಡೋಕ್ಕೆ ಹೋಗಲಿಲ್ಲ. ಅದಕ್ಕೆ ಇದು ಚಿತ್ರಾನ್ನದ ಗೊಜ್ಜಿತ್ತು, ಎಷ್ಟೊಂದು ಗೊಜ್ಜಿತ್ತು, ಒಂದು ಹಂಗೆ ಇಟ್ಕೊತ ಹೋದ್ರೆ ಹಂಗೆ ಮರ್ತು ಬಿಡ್ತೀನಿ. ಸ್ವಲ್ಪ ಚುಮ್ಮಾರಿದ್ವು, ಆ ಚುಮ್ಮಾರಿಗೆ ಹಾಕಿ ಕಲಿಸಿ ನೋಡಿರಿ. ತೋಸಿದ ಸುಮಾರಿ ಮಾಡ್ಕೊಂಡಿನಿ. ತೋಸಿದ ಚುಮ್ಮಾರಿ, ಒಗ್ಗರಣೆ ಅಂತಂದು ಹೇಳ್ತೀವಿ. ಸೂಸ್ಲನೂ ಅಂತಾರೆ ಇದಕ್ಕೆ. ಈಗ ಲಾಸ್ಟ್ ಸಂಡೇ ಮಾಡಿದ್ವಿ, ಹಾಗಾಗಿ ಸ್ವಲ್ಪ ಚುಮ್ಮಾರಿನೂ ಉಳಿದಿತ್ತು, ಸ್ವಲ್ಪ ಗೊಜ್ಜನೂ ಉಳಿದಿತ್ತು. ಅದಕ್ಕೆ ಮ್ಯಾಚ್ ಆಗಿಬಿಡ್ತು, ಕರೆಕ್ಟ್ ಆಯಿತು. ಕಲಿಸ್ಕೊಂಡು ಈಗ ತೊಗೊಂಬಂದಿನಿ. ನಾವು ಯಾಕೆ ತಿನ್ನಿಸ್ಬೇಕು ಆಕಿಗೆ. ಆಕಿನೂ ಪುಳಿಯೋಗರೆ ಸ್ವಲ್ಪ ತಿಂದಿದ್ಲ, ಹಾಗಾಗಿ ತಿನ್ನಿಸ್ತೀನಿ. ಮನೆ ಎಲ್ಲ ಬಿಸಿಲಾಗ್ಬಿಟ್ಟಿತ್ತು ಇವತ್ತು. ಯಾಕೋ ಬಿಸಿಲು ಭಾಳ ಐತಿ ಫ್ರೆಂಡ್ಸ್. ಸಾಯಂಕಾಲ ಮತ್ತು ಬೆಳಿಗ್ಗೆ ಚಳಿ ಭಾಳ ಇರ್ತದೆ, ಮಧ್ಯಾಹ್ನ ಹತ್ರ ಫುಲ್ ಬಿಸಿಲು ಇರ್ತೈತಿ. ಈಗ ಆಕಿ ಎಷ್ಟು ತಿನ್ನಲಿ. ತಿಂದ ಮೇಲೆ ನಾನು ಸ್ವಲ್ಪ ತಿಂದು ಮುಂದಿನ ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ. ಬೇಗ ಬೇಗ ಅಡುಗೆನೂ ಮಾಡಬೇಕು. ರಾತ್ರಿಗೆ ರೊಟ್ಟಿ ಮಾಡ್ಬೇಕಂತ ಮಾಡೀನಿ. ಇವತ್ತು ರೊಟ್ಟಿ ಮಾಡ್ಕೊಂಡು ತಿನ್ಬೇಕು. ಓಕೆ, ಇವತ್ತಿನ ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಬಾಯ್. ನಾವು ತಿನ್ನು. ಈಗ ಸಾಯಂಕಾಲ ಆಯಿತು. ನವ್ಯಾಗ ಸ್ನಾನ ಮಾಡಿಸಿದೆ. ಪಾತ್ರೆ ಗೀತ್ರೆ ಎಲ್ಲ ತೊಳೆದು ಸ್ನಾನ ಮಾಡಿಸಿದೆ. ಆಕಿಗೆ ಒಂದು ಸ್ವಲ್ಪ ಮೈ ಬಿಸಿ ಇತ್ತು, ನೋಡೇ ಇಲ್ಲ ನಾನು. ಹಂಗೆ ಸ್ನಾನ ಮಾಡಿಸ್ಬಿಟ್ಟೆ. ಗದ 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 ನಡ್ಗ ಕುಂತಲು. ಮತ್ತು ಎಲ್ಲ ಬಟ್ಟೆ ಹಾಕಿ ರೆಡಿ ಮಾಡಿ ಸ್ವೆಟ್ರ್ ಹಾಕಿ ಮಲಗಿಸೀನಿ. ಈಗ ರೂಮ್ನಾಗ ಆರಾಮಾಗಿ ಮಕ್ಕೊಂಡಾಳ. ಯಾವುದೇ ಟೆನ್ಷನ್ ಇಲ್ಲ, ಆರಾಮ್ಸೆ ಆಟ ಆಡ್ಕೊಂಡು ಮಕ್ಕೊಂಡಾಳ. ರೂಮ್ನಾಗ ಮಲಗಿಸೀನಿ. ಹೊರಗಡೆ ಕರ್ಕೊಂಡು ನಿಂದ್ರಿಸಿದ ನಡ್ಗಕ್ಕೆ ಹಚ್ಬಿಟ್ಲು. ಹೊರಗೆ ಬೇರೆ ಚಳಿಗಾಗ್ಬಿಟ್ಟೈತಿ. ಅದಕ್ಕೆ ಹಾಕಿ ನಾನು ಮಲಗಿಸಿನ. ಈಗ ನಂದು ಎಲ್ಲ ಕೆಲಸ ಆಗಿತ್ತು, ಮನೆ ಕೆಲಸ. ಇವತ್ತೇನು ದೀಪ ಹಚ್ಚಲಿಲ್ಲ, ನಾಳೆ ಮಾಡ್ಕೊಂಡ್ರಾಯ್ತು ಅಂಥೇಳಿ. ಅಡುಗೆದು ಇದು ಒಂದು ಸ್ವಲ್ಪ ಚಟ್ನಿ ಅವನ್ನೆಲ್ಲ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಶೇಂಗಾ ಹುರಿಯಾಕತ್ತೀನಿ ನೋಡ್ರಿ ಫ್ರೆಂಡ್ಸ್. ಶೇಂಗಾ ಹುರಿದು ಈ ಮ್ಯಾಗಿನ ಸಿಪ್ಪಿ ತೆಗೆದು ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ, ಉಪ್ಪು, ಖಾರದ ಪುಡಿ ಹಾಕಿ ಮಿಕ್ಸಿ ಮಾಡ್ಕೋಬೇಕು. ಅಂದ್ರೆ ಶೇಂಗಾ ಚಟ್ನಿ ಪುಡಿ ರೆಡಿ ಆಗ್ತೈತಿ. ಇಲ್ಲಿ ಟೊಮೆಟೊಕಾಯಿ ಮನೆ ತೊಗೊಂಬಂದಿದ್ದೆ. ಈಗ ಈ ಟೊಮೆಟೊಕಾಯಿಗೆ ಹೆಚ್ಕೋಬೇಕು. ಹೆಚ್ಕೊಂಡು ಹಂಚಿನ ಮ್ಯಾಗ ಹುರ್ಕೊತೀನಿ. ಹುರಿದು
ಟೊಮೆಟೊಕಾಯಿ ಚಟ್ನಿ ಮಾಡ್ತೀನಿ. ಮತ್ತು ಇಲ್ಲಿ ನೋಡ್ರಿ ಬೆಳ್ಳುಳ್ಳಿನೂ ಕೂಡ ಸುಲಿದು ಇಟ್ಕೊಂಡೀನಿ. ಅರ್ಧ ಒಂದಿಷ್ಟು ಇದು ಟೊಮೆಟೊಕಾಯಿ ಚಟ್ನಿ, ಇದು ಶೇಂಗಾ ಚಟ್ನಿ ಪುಡಿಗೆ, ಮತ್ತು ಕರಿಬೇವು ಇಲ್ಲಿ ತೆಗೆದು ಇಟ್ಕೊಂಡೀನಿ. ಈಗ ರಾತ್ರಿಗೆ ಊಟಕ್ಕೆ ನಿನ್ನೆ ಹುಳಿಕಾಳು ಸಾಂಬಾರು ಮಾಡಿದ್ನಲ್ಲ, ಇಷ್ಟು ತೆಗೆದಿಟ್ಟಿದ್ದೆ. ಈಗ ರಾತ್ರಿ ಊಟಕ್ಕೆ ಒಂದು 10 ರೊಟ್ಟಿ ಇದಿಷ್ಟು ಪಲ್ಯ ಮಾಡಿದ್ನಿ ಅಂದ್ರೆ ಚಟ್ನಿನೂ ಮಾಡಾಕತ್ತೀನಿ. ಚಟ್ನಿ, ಪಲ್ಯ, ಅನ್ನ, ರೊಟ್ಟಿ ಮಾಡ್ತೀನಿ ಫ್ರೆಂಡ್ಸ್ ಇವತ್ತು ರಾತ್ರಿ ಊಟಕ್ಕೆ. ಚಟ್ನಿ ಪುಡಿ ಖಾಲಿ ಭಾಳ ದಿವಸ ಆಗಿತ್ತು. ಅದಕ್ಕೆ ಮೊನ್ನೆ ನಮ್ಮ ತಂಗಿ ಒಂದು ಚಿಕ್ಕ ಡಬ್ಬಿ ಒಳಗೆ ತೊಗೊಂಬಂದಿದ್ಲು, ಅದು ಖಾಲಿ ಆಯ್ತು. ಹಾಗಾಗಿ ಮಾಡ್ಕೊಳತ್ತೀನಿ. ನಾಳೆ ಬೇರೆ ನಮ್ಮವು ಬರಾಕತ್ತಾವ. ಆಕೆಗೆ ಬಂದಂದ್ರೆ ಆಕಿನೂ ಊರಿಂದ ತಂದಿರ್ತಾಳೆ. ಒಂದೊಂದ್ಸಲ ಆದ್ರೆ ತಪ್ಪ ಆಗಲಿಲ್ಲ ಅಂದ್ರೆ ತರಂಗಿಲ್ಲ. ಅದಕ್ಕೆ ನಾನು ಮಾಡಿ ಇಟ್ಬಿಟ್ರೆ ಬರ್ತೈತಿ ಎಲ್ಲರಿಗೆ ಅಂತೇಳಿ ಮಾಡಾಕತ್ತೀನಿ ನೋಡ್ರಿ. ಬಲಗೈಗೆ ಬಳಿ ಹಾಕ್ಕೊಳೋದೇ ಇಲ್ಲ ಫ್ರೆಂಡ್ಸ್. ನಾನು ಹೋಗ್ಬಿಟ್ಟೈತೆ ನೋಡ್ರಿ ಇದು ಬಳಿ ಹಾಕ್ಕೊಳಂಗಿಲ್ಲ. ಯಾಕಂದ್ರೆ ನಮ್ಮ ನವೇನು ಎತ್ತಿ ಈ ಕೈ ಹಿಂಗೆ ಹಾಕಿ ಬುಡಕ್ಕೆ ಹೋಗ್ಬಿಡ್ತೈತೆ ನೋಡ್ರಿ. ಬಳಿ ಪಳ್ಳಂತ ಹೊಡೆದ್ಬಿಡ್ತಾವೆ. ಒಂದೊಂದ್ಸಲ ನನಗೂ ಕೂಡ ಗಾಯ ಆಗಿಬಿಡ್ತೈತಿ ನೋಡ್ರಿ. ಈಗ ಇದು ಒಡೆದು ಪುಡಿ ಆಗಿಬಿಡುತ್ತೆ. ಆಕಿನ ಎತ್ತಿ ಹಾಕಿದ ಕೂಡಲೇ ಈಗ ಇದು ಒಂದು ಸೀಳೈತಿ, ಸೀಳಿದು ಹಾಕ್ಕೋಬಾರ್ದು. ಇನ್ನೊಂದೆಲ್ಲ ಹೋಗ್ತಾ ಕಸ ಗುಡಿಸ್ಬೇಕಾ ಸಿಗ್ತಾವೆ, ಹಿಂಗೆ ಹಾಕ್ತಾವೆ ನೋಡ್ರಿ. ಅದಕ್ಕೆ ಬಳಿ ಹಾಕ್ಕೊಳಂಗಿಲ್ಲ ನಾನು ಕೈಯಾಗ. ತೆಗಿತೀನಿ ಈಗ. ಇವು ಹುರಿಯೋದಾಯ್ತದ. ಚಟ್ನಿಗೆ ಎಲ್ಲ ರೆಡಿ ಮಾಡ್ಕೊಂಡೀನಿ. ಶೇಂಗಾ ಚಟ್ನಿ ಪುಡಿಗೆ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಎಲ್ಲರಿಗೆ ಗೊತ್ತಿರುತ್ತೆ, ಬಟ್ ಈ ಕಡೆ ಎಲ್ಲ ಅವ್ರಿಗೆ ಗೊತ್ತಿರಲ್ಲ. ಕೆಲವೊಬ್ಬರು ಆಲ್ರೆಡಿ ಮಾಡಿಬಿಟ್ಟಿರ್ತೀನಿ ವಿಡಿಯೋದಾಗ, ಶೇರ್ ಮಾಡ್ಕೊಳ್ರಿ ಅಂತಂದು ಕೇಳ್ತೀರಿ. ಒಬ್ಬೊಬ್ಬರು ಅದಕ್ಕೆ ಸಿಂಪಲ್ಲಾಗಿ ಶೇರ್ ಮಾಡಾಕತ್ತೀನಿ ನೋಡಿರಿ. ಶೇಂಗಾ ಹುರ್ಕೊಂಡು ಸಿಪ್ಪೆ ತೆಗೆದಿಟ್ಟಿನಿ. ಇಲ್ಲೊಂದು ಚೂರ ಹಿಂಗೆ ಹಾಕೀನಿ. ಒಂದು 3 ಸ್ಪೂನಷ್ಟು ಅಚ್ಕಾರದ ಪುಡಿ ತೊಗೊಂಡಿನಿ. ಒಂದು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಕೊಂಡಿನಿ. ಕಲ್ಲುಪ್ಪು ಹಾಕಿದ್ರೆ ರುಚಿ ಇರ್ತೈತಿ. ಒಂದು 2 ಸ್ಪೂನ್ ಜೀರಿಗೆ ತೊಗೊಂಡಿನಿ. ಒಂದು ಬೆಳ್ಳುಳ್ಳಿ ಸಿಪ್ಪೆ ಸುಲಿದು ಇಟ್ಕೊಂಡಿನಿ. ಇಷ್ಟು ಕರಿಬೇವು ತೊಗೊಂಡಿನಿ. 2 ಕಡ್ಡಿ ಬರ್ತಾವೆ ನೋಡ್ರಿ ಅಷ್ಟೇ. ನೋಡಿರಿ, ಇದು ಶೇಂಗಾ ಚಟ್ನಿ. ಏನಿಲ್ಲ, ಇದನ್ನು ರುಬ್ಬಿ ತೆಗೆದ್ಬಿಟ್ರೆ ಆಗಿ ಹೊತ್ತು ಚಟ್ನಿ ಪುಡಿ ರೆಡಿ ಆಗುತ್ತೆ. ಈಗ ಇಲ್ಲಿ ನೋಡಿರಿ, ಇದು ಕೊತ್ತಂಬರಿ ಸೊಪ್ಪು ಫ್ರೆಂಡ್ಸ್. ಇದು ಗುರಾಳ್ ಪುಡಿ ಹಾಕ್ಕೊಂಡಿನಿ. ಮನೆಗೆ ಗುರಾಳ್ ಪುಡಿ ಹಾಕಿದ್ನೆ. ಹಿಂದ್ಕತ್ತೆ ಹಿಡ್ಕೊ ಚಂದಾಗ. ಇದು ಗುರಾಳ್ ಚಟ್ನಿ ಪುಡಿ. ಮತ್ತು ಒಂದು ಸ್ವಲ್ಪ ಶೇಂಗಾನು ಹಾಕ್ಕೊಂಡಿನಿ. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಹಿಂಗೆ ಹಾಕ್ಕೊಂಡಿನಿ. ಇದು ನೋಡಿರಿ, ಟೊಮೆಟೊ ಕಾಯಿ ಹುರಿದೀನಿ ಮತ್ತು ಮೆಣಸಿನ್ಕಾಯಿ ಹುರಿದು ಹಾಕ್ಕೊಂಡಿನಿ. ಖಾರಕ್ಕೆ ಎಷ್ಟು ಬೇಕಷ್ಟು. ಜೀರಿಗೆ ಮತ್ತು ಕಾಳು ಮೆಣಸನ್ನು ಕೂಡ ಹುರಿದು ಹಾಕಿನಿ. ನೋಡ್ಬೋದು, ಸ್ವಲ್ಪ ಹಾಕಿನಿ. ಹಿಂದ್ಕತ್ತ ಹಿಡಿ. ಕೊತ್ತಂಬರಿ ತೊಗೊಂಡಿನಿ. ಒಂದು ಸ್ವಲ್ಪ ಕರಿಬೇವನ್ನು ಕೂಡ ಹಾಕಿನಿ. ಕರಿಬೇವು, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಇದು ಏನಪ್ಪ ಟೊಮೆಟೊ ಕಾಯಿನ ಎಣ್ಣೆಗೆ ಹಾಕಿ ಹುರಿದೀನಿ ಫ್ರೆಂಡ್ಸ್. ಇದು ಕೊತ್ತಂಬರಿನ ಹಂಗೆ ಹಾಕ್ತೀನಿ. ಹಸಿದ ಹಾಕಿದ್ರೆ ಚಂದ. ಶೇಂಗಾನು ಹಾಕಿನಿ ಮತ್ತು ಗುರಾಳ್ ಪುಡಿನೂ ಹಾಕಿನಿ. 2 ಹಾಕಿದ್ರೆ ಟೇಸ್ಟ್ ಸಖತ್ತಾಗಿರುತ್ತೆ ಟೊಮೆಟೊ ಕಾಯಿ ಚಟ್ನಿ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಚಟ್ನಿಗಳ ನೋಡ್ರಿ ಇವು. ಸೂಪರ್ ಆಗಿರ್ತೈತಿ ಫ್ರೆಂಡ್ಸ್. ಫಸ್ಟ್ ಇದನ್ನು ಹಾಕ್ತೀನಿ, ಯಾಕಂದರೆ ಇದು ಡ್ರೈ ಅಲ್ಲ. ಇದನ್ನು ಹಾಕಿ ತೆಗೆದಿಟ್ಟು ಆಮೇಲೆ ಇದನ್ನ ಹಾಕ್ಕೊಂಬಿಡ್ತೀನಿ, ಅಂದ್ರೆ ಚೆನ್ನಾಗಿರುತ್ತೆ. ನಮ್ಮ ನಮಿತಾ ಶೇಂಗಾ ಮುಕ್ಕಕ್ಕತ್ತ ರುಬ್ಬಿ ಇದನ್ನು ತೆಗೆದು ಇದಕ್ಕೆ ಹಾಕ್ಬಿಟ್ನಂದ್ರೆ ಆರ್ಕೊಂಡ್ಮೇಲೆ ಬಾಕ್ಸಿಗೆ ಸ್ಟೋರ್ ಮಾಡಿ ಇಟ್ಕೋಬೋದು. ಖಾರ ಚಂದ ಮಾಡ್ತೀನಿ ಬಿಟ್ಟು ಒಂದು ಸ್ವಲ್ಪ ವಿಡಿಯೋ ಚಂದಾಗಿ ಮಾಡು. ಫೋನು ತೊಗೊಂಡು ಇಲ್ಲಾಂದ್ರೆ ನಾನು ಟ್ರೈಪಾಡ್ ಹಾಕ್ಕೊಂಡು ಮಾಡ್ಕೊತಿದ್ದೆ. ಎಕ್ಸಾಮ್ ಅದಾವು. ಈಗ ಫೋನ್ ಹಿಡ್ಕೊಂಡು ಅದು ಆನ್ಸರ್ ಹುಡ್ಕೊಂಡು ಕುಂತ. ಇದನ್ನ ಆಗಾಗ ಕೈ ಆಡಿಸ್ಕೊತ ಇರ್ಬೇಕು, ಇಲ್ಲಾಂದ್ರೆ ಮ್ಯಾಗ ಶೇಂಗಾ ಕಾಳು ಇರ್ತಾವೆ, ಕೆಳಗೆ ಪುಡಿ ಆಗಿಬಿಟ್ಟಿರ್ತೈತಿ. ಅದಕ್ಕೆ ಸ್ವಲ್ಪ ತಿರುವಿ ಮತ್ತು ಮಿಕ್ಸ್ ಮಾಡ್ಕೋಬೇಕು. ಬೇಕಂದ್ರೆ ನಮಗೆ ಪುಟಾಣಿ ಹಾಕ್ಕೊಂಡು ಉದುರಾಗಿನೂ ಮಾಡ್ಕೋಬೋದು.
ನಾನಿವತ್ತು ಹಂಗೆ ಮಾಡಾಕತ್ತೀನಿ. ಪುಟಾಣಿ ಏನು ಹಾಕಾಕತ್ತಿಲ್ಲ, ಬರೀ ಶೇಂಗಾ ಹಾಕಿ ಮಾಡಾಕತ್ತೀನಿ. ಪುಟಾಣಿ ಚಟ್ನಿನೂ ಮಾಡ್ತೀವಿ, ಅದು ಚೆನ್ನಾಗಿರ್ತೈತಿ. ಜಾಸ್ತಿ ಇದನ್ನು ಮಾಡೋದು ನಾನು. ಅವಾಗೆಲ್ಲ ಶೇಂಗಾ ಚಟ್ನಿ ಪುಡಿ ಜಾಸ್ತಿ ತಿಂತಿದ್ದಿಲ್ಲ, ಪುಟಾಣಿ ಚಟ್ನಿ ಪುಡಿನ ಜಾಸ್ತಿ ಮಾಡ್ತಿದ್ಲು ನಮ್ಮವ್ವ. ಪುಟಾಣಿ ಚಟ್ನಿ ಪುಡಿ ತಿಂದು ಬೇಜಾರು, ಹಾಗಾಗಿ ಶೇಂಗಾ ಚಟ್ನಿ ಪುಡಿ ಮಾಡಿಡ್ತೀವಿ. ಚಿತ್ರಾನ್ನಕ್ಕೆ ಮಸ್ತ್ ಇರುತ್ತೆ ಫ್ರೆಂಡ್ಸ್ ಇದು. ಚಿತ್ರಾನ್ನ, ಆಮೇಲೆ ರೊಟ್ಟಿ, ಚಪಾತಿ, ಮೊಸರು ಹಾಕ್ಕೊಂಡು ತಿಂದ್ರೆ, ಮತ್ತು ಅನ್ನ ಮೊಸರು. ಯಾಕೆ ಅದು ನೋಡಿ ಹೆಂಗತ್ತು? ಮತ್ತು ಹಂಗಾದು ಮಿಕ್ಸಿಗೆ ಹಾಕೋದಂದ್ರೆ ಡೈರೆಕ್ಟ್ ಅದನ್ನ ಆಫ್ ಮಾಡ್ತೀಯಲ್ಲ. ಇಲ್ಲಿ ನಾ ಮಾಡಾಕತ್ತೀನಿ ನೋಡ್ರಿ. ಶೇಂಗಾ ಚಟ್ನಿ ಪುಡಿ ಹಿಂಗೆ ಸಾಕತ್ತಾಗಿ ಘಮ ಘಮ ಅಂತೈತಿ, ಹೌದಿಲ್ಲ? ನಮ್ಮ ನಮಿತಗಂತೂ ಭಾಳ ಇಷ್ಟ ಇದು. ಇದ್ರ ಜೊತೆಗೆ ಬಿಸಿ ಅನ್ನ ಮೊಸರು ಹಾಕ್ಕೊಂಡು ತಿಂತಾಳೆ. ಸರಿ, ಕಳಗಿ ಹೋಗಿದ್ದವು. ಹಾಂ, ಕಳಗಿ ಚೆಲ್ಲಿದೇನೆ. ಹಾಸ್ಕೊಂಡು ಬ್ಯಾಗ್ ಹಾಕೋ. ಇನ್ನೂ ಜಾಸ್ತಿ ರುಬ್ಬಿಟ್ರೆ ಮತ್ತೆ ಮಿಜ್ಜೆ ಆಗ್ಬಿಡ್ತೈತಿ. ಅದಕ್ಕೆ ಸಾಕು, ಇಷ್ಟೇ ತರಿ ತರಿಯಾಗಿದ್ರನ ರುಚಿ. ತೀರ ನೈಸ್ ಮಾಡಿಬಿಟ್ರೆ ಅಷ್ಟು ರುಚಿ ಬರೋಲ್ಲ ನೋಡ್ರಿ. ಈ ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕ ಖಾನಾವಳಿ ಒಳಗೆ ಇದ್ರಕ್ಕಿಂತ ತರಿಯಾಗಿರ್ತೈತಿ ಚಟ್ನಿ ಪುಡಿ. ಕಾಳ ಇರ್ತೈತಿ. ಒಂದು ಸಲ ತರಿಸಿದ್ನಲ್ಲ ಪಂಚಮಿ ಒಳಗೆ, ಕಾಳ ಇತ್ತು ನೋಡ್ರಿ. ಆರ್ಕೊಂಡ್ಮೇಲೆ ತಾನ ಉದುರಾಕೈತಿ. ಈಗ ಬಿಸಿ ಐತಲ್ಲ, ಒಂದು ಸ್ವಲ್ಪ ಮಿಕ್ಸಿಗೆ ಇದು ಆರ್ಕೊಳ್ಳಿ. ಆರಿದ್ಮೇಲೆ ತಣ್ಣಗಾದ್ಮೇಲೆ ಇದಕ್ಕೆ ಹಾಕ್ತೀನಿ. ಏನಪ್ಪ ಅಂದ್ರೆ ಡಬ್ಬಿಗೆ ಹಾಕಿಟ್ಕೊಳ್ತೀನಿ. ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಉಪ್ಪು ಎಲ್ಲ ಹಾಕಿ ಸಖತ್ತಾಗಿರೋ ಒಂದು ಚಟ್ನಿ ಪುಡಿನ ಇದು ಚಟ್ನಿ ಮಾಡಕತ್ತೀನಿ ಇವತ್ತು. ನೀರು ಹಾಕ್ಬಾರ್ದು ಫ್ರೆಂಡ್ಸ್, ಇದಕ್ಕೆ ಹಂಗೆ ರುಬ್ಬಬೇಕು. ಆಯ್ತು ನೋಡಿರಿ, ಇದನ್ನು ರುಬ್ಬಿಡ್ತೀನಿ. ರುಬ್ಬಿ ಆಮೇಲೆ ತೋರಿಸ್ತೀನಿ ನಿಮಗೆ. ನೋಡಿರಿ, ರೆಡಿ ಆತಿದ್ದು. ಇನ್ನೊಂದು ಸಲ ಗಿರ್ರ ಅನ್ನಿಸ್ತೀನಿ ರೀ. ಇದನ್ನು ಒಂದು ಬಾಕ್ಸ್ನಾಗ ಹಾಕ್ಕೊಂಡು ಹೊರಗೆ ಒಂದು 2-3 ದಿವಸ ಇಡ್ಬೋದು ಅಷ್ಟೇ. ಫ್ರಿಜ್ನಾಗ ಇಟ್ಟರೆ ಒಂದು 15 ದಿನದ ಮಟನ ಇಟ್ಕೋಬೋದು. ಆರ್ಕೊಲ್ಲ ಅಂತ ಇದ್ರಾಗ ಹಾಕಾಕತ್ತೀನಿ. ಇದು ಬಿಸಿ ಇರುತ್ತಲ್ಲ, ಅದು ಕೊಡು ಸ್ಪ್ಯಾಚುಲ. ಇದ್ರಲ್ಲಿ ನೀಟಾಗಿ ಬಂದ್ಬಿಡ್ತೈತೆ ಎಲ್ಲ. ಒಂದು ಸ್ವಲ್ಪ ಹಿಂದಕ್ಕೆ ಇಡಿ, ನನಗೆ ಗಾವ್ ಆಗಲ್ಲ ಇಲ್ಲ. ಅವಾಗ ಒಳ್ಕಲ್ ಅಂತೀವಿ. ಇದು ಏನು ಒಳ್ಳ್ಯಾಗ ರುಬ್ಬಿದ್ರೆ ಅಷ್ಟು ಚಲೋ ಆಕಿತ್ತು ಫ್ರೆಂಡ್ಸ್. ಇದು ಬರೀ ರೇಷನ್ ಅಕ್ಕಿ ಅನ್ನ, ಚಪಾತಿನೂ ಇದ್ದಿದ್ದಿಲ್ಲ ಅಷ್ಟು. ಅನ್ನ ರೊಟ್ಟಿಯಾಗ ಅಂತ ಮಸ್ತ್ ಇರ್ತಿತ್ತು ಟೇಸ್ಟ್. ಒಳ್ಳಾಗ ರುಬ್ಬಿದ್ದು ಇನ್ನೂ ರುಚಿಯಾಗಿರ್ತೈತಿ ಮಿಕ್ಸಿಕ್ಕಿಂತ. ನೀವು ತಿನ್ನೋ ಸೌಂಡ ಕೇಳುತ್ತೇನು ಅದ್ರಾಗ. ಶೇಂಗಾ ಪುಟಾಣಿ ನೋಡ್ರಿ ನೀಟಾಗ ಬಂತು, ಸಖತ್ತಾಗೈತಿ. ಟೇಸ್ಟ್ ಮಾಡ್ತೀನಿ. ಈ ಒಂಚೂರು ಬೆಲ್ಲ ಹಾಕ್ಬೇಕಾಯ್ತು, ನೆನಪಾಗಿಲ್ಲ ನಾನು. ಬೆಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತೈತಿ. ಇರಲಿ ಬಿಡ, ಸಖತ್ತಾಗೈತಿ. ನೀವು ಮಾಡ್ಕೊರಿ ಮನೆ. ಈಗ ಟೊಮೆಟೊ ಕಾಯಿ ಸಿಗ್ತಾವೆ ಅಲ್ಲಿ. ಅದನ್ನು ಹಳ್ಳಿ ತೋಟ, ತರಕಾರಿ ಅಂಗಡಿಗಳಂತೂ ಎಲ್ಲ ಕಡೆ ಸಿಗ್ತೈತಿ ಈಗ. ಹೌದಂತ ಇಲ್ಲಿ? ಅಯ್ಯೋ ದೇವ್ರೆ, ಇವತ್ತು ತೊಗೊಂಬಂದ್ರಲ್ಲ 70 ರೂಪಾಯಿ ಇತ್ತಾನ?
ಹಾಂ ಹುಬ್ಬಳ್ಳಿಗೂ 60 ರೂಪಾಯಿ ಅಂತಂದು ಹೇಳಾಕತ್ತಿದ್ರ ಒಬ್ರು. ಇಲ್ಲಿನೂ ಜಾಸ್ತಿ ಆಗೈತೆ ನಾ ಅನ್ಕೊಂಡೆ ನಾನು. 70 ರೂಪಾಯಿ 10 ರೂಪಾಯಿ ಜಾಸ್ತಿನ ಹಂಗಾದ್ರೆ ಒಂದೊಂದ್ಸಲ ಹಿಂಗ ಎಲ್ಲ ಜಾಸ್ತಿ ಆಗ್ಬಿಡ್ತೈತೆ ನನ್ನ ಟೈಮ್ನಾಗ. ಸ್ಪೂನ್ ಅದು ರೆಡ್ ಕಲರ್ನಾಗ ಇದ್ದಿತ್ತು ತಿನ್ನು. ತಿನ್ಬೇಕಾ ಇದನ್ನ? ನೆಕ್ಕು ಅಲ್ವಾ ಸಾಕು. ರೊಟ್ಟಿ ಹಾಕ್ತೀನಿ ನಾನು. ಅನ್ನ ಸಾಂಬಾರ ಮಾಡೋದು ಬೇಡ. ಸಾಂಬಾರು ಸ್ಕಿಪ್ ಮಾಡಿದ್ರೆ ನಡೀತೈತಿ ಇವತ್ತು. ಹೌದಿಲ್ಲ? ಇಟ್ಟು ಚಟ್ನಿ ಹಚ್ಕೊಂಡು ತಿಂದ್ಬಿಟ್ರೆ ಅಷ್ಟು ರುಚಿ ಇರ್ತೈತಿ. ಮತ್ತು ಇದನ್ನ ಇದಕ್ಕೆ ಚಟ್ನಿ ಅದಕ್ಕೆ ಪಲ್ಯ ಮಾಡಕ್ಕೆ ಕಾಳು ಕುದಿಸಿ ನೋಡೋಣ. ಓಪನ್ ಮಾಡ ಹುಳಿ ಕಾಳು ಬರೀ ಚಟ್ನಿ ಹಚ್ಕೊಂಡು ತಿಂದ್ರೆ ನಡೀತಿತ್ತು ರೊಟ್ಟಿ ಒಳಗೆ. ಸ್ಪೂನ್ ಇರೋ ಇದು ತೊಗೊತೀನಿ ಸ್ಪೂನ್. ಸರಿ ಸ್ಕ್ರ್ಯಾಚ್ ಆಗುತ್ತೆ ಸರಿ ಅದ್ರಲ್ಲಿ. ಕಟ್ಟು ಒಂದು ಹೊತ್ತು ಸಾಂಬಾರನ್ನ ಮಸ್ತ್ ಕುದ್ದನು. ಅದೇ ಚಲೋ ಕುದ್ದ. ಈಗ ಇದನ್ನು ಬಸ್ದು ಇದು ಕಾಳು ಮತ್ತಿದು ನೀರು ಸಪ್ರೇಟ್ ಮಾಡ್ಕೊಂಡು ಇದನ್ನು ಮಾಡ್ತೀನಿ ಫ್ರೆಂಡ್ಸ್. ಪಲ್ಯಕ್ಕೆ ಒಗ್ಗರಣೆ ಕೊಡ್ತೀನಿ. ಇದು ರಸದ ಸಾಂಬಾರು ಮಾಡೋದೇನು? ರಸಮ್ಮ ಮಾಡ್ತೀನಿ. ಅದನ್ನು ಮಾಡಿ ನಾನು ಅದನ್ನು ತಿಂತೀನಿ. ಕಟ್ಟಿನ ಸಾರು ಅದೇ ಹುಳಿ ಉಪ್ಪು ಖಾರ ಹಾಕಿ ಒಗ್ಗರಣೆ ಕೊಟ್ಟು ಮಾಡ್ತೀನಿ. ತಗೊಂಡು ನಂಗೆ ಸುಸ್ತಾಗೈತಿ. ಫ್ರೆಂಡ್ಸ್ ನೋಡ್ರಿ, ಇವಾಗ ನಮ್ಮಮ್ಮ ರೊಟ್ಟಿ ಮಾಡಕ್ಕೂತಾರ ನೋಡ್ರಿ. ಹಿಟ್ಟು ತಿರುಗ್ಕೊಂಡು ಹಿಂಗೆ ಮಾಡ್ಕೊಂಡಾಗ ಇದು ಹಿಟ್ಟು, ನೀರು, ಹಂಚು, ಅನ್ನ ಮಾಡ್ಯಾರ, ಸಾಂಬಾರು. ಚಂದಾಗ ಮಾಡು, ಲಕ್ಷ್ಯ ಕೊಟ್ಟು. ನೋಡ್ರಿ ಸಾಂಬಾರು ಬಿಸಿ ಬಿಸಿ. ಹತ್ತಿ ಜಾಗ ಎಲ್ಲ ಹಿಂಗೆ ಇಟ್ಬಿಟ್ರೆ ರೊಟ್ಟಿ ಮಾಡಕ್ಕೆ ನಿಂತ್ರೆ ಅಯ್ಯೋ ನೋಡ್ರಿ. ಇದು ಪಲ್ಯ ಇದು ಟೊಮೊಟೊಕಾಯಿ ಚಟ್ನಿ, ಮೊಸರು, ಹಾಗಲಕಾಯಿ ಪಲ್ಯ ಇಷ್ಟ ಉಳ್ದೈತೆ ನೋಡ್ರಿ. ಇಷ್ಟ ನೋಡ್ರಿ. ಸೌತೆಕಾಯಿ ನನಗೆ ಮಮ್ಮಿಗೆ ಹಾಕಂಗಿಲ್ಲ, ಆಕೆಗೆ ಜ್ವರ ಬಂದೈತಿ. ಅಲ್ಲಿ ಹೊರಗೆ ನಮ್ಮ ಅಪ್ಪ ಇಲ್ಲಿ ಕುಂತಾರ, ನಮ್ಮನವ ಇಲ್ಲಿ ಮುಕ್ಕೊಂಡಾಳ ನೋಡಿ. ದಬ್ಬ ಮುಕ್ಕೊಂಡಾಳ. ಏನಪ್ಪ ಸಮಾಚಾರ? ನೀವು ಓದಿದ್ರ ಸಮಾಚಾರ ನೋಡ್ತೀವಿ ಮುಂದೆ. ನಿನ್ನ ಸಮಾಚಾರ ಯಾಕೆ ಏನಾಯ್ತು? ಏನಾಗತ್ತ ಪ್ರತಿ ವರ್ಷ ಅದ ಬಾಯ್ ಬಿಟ್ಟು ಹೇಳ ಈಗ ಏನಾಗೈತೆ ಅಂತ ಹೇಳಿ ಹೇಳು. ಹಣೆ ಬರ ಹೇಳೇನ ಓಪನ್ ಆಗಿ? ಬೇಡ ಆದ್ರೆ ಮಾಡೀನಲ್ಲ. ಏನು ಮಾಡಿಲ್ಲ ನೀನು. ಸ್ಕೋರ್ ಕಾರ್ಡ್ನಾಗ ಏನಿಲ್ಲ ನೀನು. ಈಗ ಹೇಳಂದು ಬಾಯ್ ಬಿಟ್ಬಿಡ್ತೀನಿ ವಿಡಿಯೋದಾಗ. ಹಂಗ ಅಪ್ಲೋಡ್ ಮಾಡ್ಬೋದು. ಹಾಕಿ ಕಾರ್ಡ್ ಮಾಡ್ತಾವ. ಅಲ್ಲಿವರೆಗೂ ಅಪ್ಪ ಏನೋ ಮಮ್ಮಿ ವಿಡಿಯೋ ನೋಡ್ಕೊಂತ ಕೃಷ್ಣಪ್ಪ ಹಂಗಂದ ಅಕ್ಕಿ ಹಂಗಂದ ಇಶಿತನಿಂದ ಅಕ್ಕಿ ಬೈದ್ರು, ಇವತ್ತು ಹೊಡೆದ್ರು, ಹೊಡಿಸಿದ್ರು. ನಿನಗೆ ಯಾಕೆ ಬದುಕಿರಲಿಲ್ಲ? ನೀನು ಕೊಡ್ತೀನಿ ಅಂತಂದಿದ್ದವ. ಭಾಳ ಆಗೈತಲ್ಲ ನಿಂದು. ಇಲ್ಲ ಅಕ್ಕಿ ಕೇಳಿಸ್ಕೊ ಇಲ್ಲ ಒಂದು ನಿಮಿಷ. ಇಶಿತ ಮಾತಾಡಕ್ಕೊತಿದ್ಲ, ಅದು ಯಾವುದೋ ಹುಡುಗನ ಗುಟ್ಟಾಗ ನೋಡಿದ್ರು, ಬೈದ್ರು, ಓಡಿಸಿದ್ರು. ನಾ ಸುಮ್ಮನೆ ಕುತ್ಕೊಬಿಟ್ಟಿದ್ದು, ಮಕ್ಕೊಬಿಟ್ಟಿದ್ನು. ಕೇಳು ಅದು ಇಬ್ರಿಗೂ ಅಂತಂದು ಹೇಳಿತ್ತು ಅಂಕಲು. ಆಕಿ ನನ್ನ ಹತ್ರ ಅದ ಇಶಿತ ಮೊನ್ನೆ ನನಗೆ ಕ್ಲಾಸ್ನಾಗ ಏನೇನಾಗಿತ್ತು ಅಂತಂದು ಹೇಳಕ್ಕೊತಿಲ್ಲ. ಅದನ್ನ ನೋಡಿ ಬೈದರು. ಅದಕ್ಕೆ ನಾನು ಸುಮ್ಮನಿರಂದ್ರು. ಆಕಿ ಮಾತಾಡ್ಸಕ್ಕೊತಿಲ್ಲ, ನಾನು ಮಾತಾಡಕ್ಕೆ ಹೋಗಲಿಲ್ಲ. ಅಂಕಲ್ ನೋಡಿ ಅದಕ್ಕೆ ಬೈದರು. ಅದಕ್ಕೆ ನಾವು ಆಕಿ ಇಶಿತ ನಾನಲ್ಲ.
ಆಕಿನ ಇರಲಿ ಯಾರು ಇರಲಿ ಆಕಿಗೆ ಹೇಳಿ ಅದಕ್ಕೆ ನಮ್ಮ ಮುಂದೆ ಆಕಿನ ನಾನು ಇವತ್ತು ಕೆಂಬಿಟ್ಟು ಮುಂದೆ ಕುಂತಿದ್ದೆ, ಆಕಿ ಮಾತಾಡೋಕೋತಿದ್ಲು, ಬೈದು ಓಡಿಸಿದ್ರು ಇವತ್ತು ಯಾವುದೋ ಹುಡುಗ. ನಿಂದೇನು ತಪ್ಪಿಲ್ಲ, ನಾ ಮುಂದೆ ಕೂತಿದ್ದೆ ಸೈಲೆಂಟಾಗಿ. ನಿಂದೇನು ತಪ್ಪಿಲ್ಲ, ನೀನು ಮಾಡೇ ಇಲ್ಲ ಹೋಗಲ್ಲ. ಆಕಿ ಮಾತಾಡ್ಸಿದ್ರು ನೀನು ಇಲ್ಲ ಇಲ್ಲ ನನ್ನ ಪ್ರಶ್ನೆ ಉತ್ತರ ಕೊಡು. ಇಲ್ಲ ನೋಡ್ರಿ ಸುಸ್ತಾಗಿ ಮತ್ತು ಫ್ರೆಂಡ್ಸ್ ಎಲ್ಲ ಒಂದರಿಂದ ಮಾಡಿದ್ರೆ ಹಿಂಗೆ ನೋಡಿ, ಯಾವ ಚಟ್ನಿ ಪಲ್ಯ ಅನ್ನ ಸಾರು ಮಾಡ್ರಿ. ಇನ್ನು ಬೆಳ್ಳುಳ್ಳಿ ಅವನ್ನೆಲ್ಲ ಕುತ್ಕೊಂಡು ಸುರ್ಕೊಂಡ್ಬಂದು ಮಾಡಾಕತ್ತಿದ್ದೆ. ಬೆಳ್ಳುಳ್ಳಿ ಎದಕ್ಕೆ ಸುಳ್ಳು ಹಿಂಗೆ ಮಾಡಾಕತ್ತೀನಂತ ರೊಟ್ಟಿ ಚಲೋ ಬಂದವ. ಮೊನ್ನೆ ಜಿಗಿಟ್ ಹಾಕೊಂಡು ಮಾಡಿದೆ, ಒಂಚೂರು ಚೆನ್ನಾಗಿ ಬರಲಿಲ್ಲ ರೊಟ್ಟಿ. ಅದಕ್ಕೆ ಇವತ್ತು ಮುದ್ದೆ ಮಾಡ್ಕೊಂಡು ಮಾಡಾಕತ್ತೀನಿ ನೋಡಿ. ಬಿಸಿ ಬಿಸಿ ಅಷ್ಟೇ ತಿನ್ನಕ್ಕೆ ಚಲೋ ಇವು. ಬಿಸಿ ಬಿಸಿ ಮಾಡ್ಕೊಂಡು ತಿಂದ್ರೆ ಚಲೋ ಇರ್ತದೆ. ಇದಕ್ಕೆ ಎದಕ್ಕೆ ಎಣ್ಣೆ ಹಾಕಲ್ಲ ಬೇಯಿಸಿ ಮುಂದೆ? ಇದಕ್ಕೆ ಎಣ್ಣೆ ಹಾಕಲ್ಲ, ರೊಟ್ಟಿ ನೀರು ಹಚ್ತೀವಿ, ಹಿಟ್ಟು ಹಚ್ಚಿರ್ತೀವಲ್ಲ. ಚಪಾತಿ ಮಾತ್ರ ಎಣ್ಣೆ. ಅದಕ್ಕೂ ಹಚ್ತಿದ್ದಿಲ್ಲ, ಈಗ ಹಚ್ಚಕತ್ತಾರ ಟೇಸ್ಟ್ ಹಾಕಾವ. ನಾವು ಸಣ್ಣವಿದ್ದಾಗೆಲ್ಲ ಎಣ್ಣೆನ ಹಚ್ತಿದ್ದಿಲ್ಲ ಚಪಾತಿಗೆ. ಹಂಗ ಪರೋಟ ಟೈಪ್ ಮಾಡೋರು. ರೋಟಿ ರೋಟಿ ಹಾಂ. ಇವಾಗ ಚಪಾತಿ ಬಂದಿರೋದು, ಮುಂಚೆಲ್ಲ ರೊಟ್ಟಿನೇ ಇದ್ದಿದ್ದಿಲ್ಲ, ಬರೀ ರೊಟ್ಟಿ. ರೋಟಿ ಇದ್ದಿದ್ದಿಲ್ಲ, ಬರೀ ರೊಟ್ಟಿ. ಪಲ್ಯ ಇದ್ರಾಗ ತಳಿಸ್ಬಿಟ್ನ್ಯಾ, ಹಂಗಾಗಿ ಹಳದಿ ಹಳದಿ ಕಾಣಕತ್ತೈತಿ. ಹಾಕಿಲ್ಲ, ಹಾಂ ಇನ್ನೂ ಹಾಕಿಲ್ಲ. ಏನು ಪ್ಲೇಟಿಗೆ ಇಲ್ಲಿ ಬೇಯಿಸ್ಬೇಕಲ್ಲ. ಇಲ್ಲಿ ನೋಡ್ರಿ ಹಿಟ್ಟು ಕೆಳಗೆ. ಕಾಯಿ ಸುಟ್ಟೇನು? ಮತ್ತೆ ಹಿಂಗೆ ಹೊತ್ತಕ್ಕಿದ್ರೆ ಒಳಗೆಲ್ಲ ಬೇಯ್ತೈತಿ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀವಿ ನೋಡ್ರಿ. ಊಟ ಆಯಿತು, ಊಟ ಮಾಡಿಕೊಂಡು ಬಂದೆ. ಓಯವ್ವ ಅಂತ ಜ್ವರದಾಗನ ಸ್ಟಾರ್ಟ್ ಮಾಡ್ತಾವ್ರಿ. ಫುಲ್ ಮೈ ಬೆಂಕಿ ಆಗ್ಬಿಟ್ಟೈತಿ. ಊಟನ ಮಾಡಲಿಲ್ಲ. ಒಂದು 3-4 ತುತ್ತು ಅನ್ನ ಉಂಡಿದ್ಲು, ಒಂದು 4 ತುತ್ತು ರೊಟ್ಟಿ ತಿಂದಿದ್ಲು. ಅನ್ನ ಅಂತೂ ಹೊರಗೆ ಬಂದ್ಬಿಡ್ತು. ಗುಳಿಗೆ ಹಾಕಿದೆ, ಉಂಡ್ಲೇ ಇಲ್ಲ ಜಾಸ್ತಿ. ಗುಳಿಗೆ ಹಾಕಿದ ತಕ್ಷಣ ಅದು ಅನ್ನನೂ ಹೊರಗೆ ಬಂದ್ಬಿಡ್ತು. ಮನ್ಗಿಸಿನೀಗ ವಿಕ್ಸ್ ಹಚ್ಚೀನಿ, ಮೈ ತುಂಬ ಎಲ್ಲ ಮೈಗೆ ಹಣ್ಣಿಗೆ ವಿಕ್ಸ್ ಹಚ್ಚಿ ಟ್ಯಾಬ್ಲೆಟ್ ಹಾಕಿ ಮನ್ಗಿಸೀನಿ, ಮನ್ಗಿಸೀನಿ. ನಾನೀಗ ಮಲ್ಕೋಬೇಕು ಫ್ರೆಂಡ್ಸ್. ಹಾಗೆ ಹಾಂ, ಅದನ್ನೇ ಹೇಳಿದ್ದು ನಾನು. ನಮ್ಮ ಆಯ್ತಮ್ಮ, ಆಯ್ತು ಮಕ್ಕೋ. ನಾನೀಗ ಈಗಿನ್ನೂ ಓದ್ಕೊಳಕತ್ತಾಳ. ಬಂದು ಮಕ್ಕೊಳೋದು, ರಾತ್ರಿ ಎಲ್ಲ ಕುತ್ಕೊಳ್ಳೋದು. FA3 ನಡೆದವು ಎಕ್ಸಾಮು. ಹಾಗಾಗಿ ಫ್ರೆಂಡ್ಸ್ ಊಟ ಗೀಟ ಎಲ್ಲ ಆಯ್ತು. ಪಾತ್ರೆ ತೊಳಿಬೇಕಂದೆ, ನನಗಂತೂ ಈಗ ತೊಳೆಯೋಕ್ಕಾಗಲ್ಲ. ಇಷ್ಟೊತ್ತನೆಲ್ಲ ನಿಂತ್ಕೊಂಡು ಮಾಡಿ ಸುಸ್ತಾಗೈತಿ. ನಾವ್ಯಾಗ ಬೇರೆ ಮನ್ಗಿಸ್ಬೇಕು. ನಮ್ಮ ಮಕ್ಕೊಂಡ್ರೆ ಅಷ್ಟೇ ಮಕ್ಕೊಂತಾಳಾಕಿ. ನಮ್ಮ ಮನೆಯವ್ರಿಗೆ ತೊಳೆಯೋಕ್ಕಾಗಲ್ಲ. ಈಗ ನನಗೂ ಬೇಸರ ಆಗೈತಿ. ಬೆಳಿಗ್ಗೆ ನಾ ತೊಳೆದು ಕೊಡ್ತೀನಿ ಅಂದ್ರೆ ಹಾಗಾಗಿ ಅವ್ರಿಗೆ ಒತ್ತಾಯ ಮಾಡೋಕ್ಕಾಗಲ್ಲ ನೋಡ್ರಿ. ಹಾಗಾಗಿ ನೋಡೋದು ನಾಳೆ ಎಷ್ಟೊತ್ತಿಗೆ ಹೇಳ್ತೀನಿ. ಎದ್ದ ಮೇಲೆ ಏನೇನು ಮಾಡ್ತೀನಿ ಗೊತ್ತಿಲ್ಲ. ನಾಳೆ ನಮ್ಮವ್ವ ಬೇರೆ ಬರಾಕತ್ತಾಳ, ಫೋನ್ ಹಚ್ಚಿದ್ಲು ಬರಾಕತ್ತೀನಿ ಅಂತಂದು. ನಮ್ಮವ್ವ ಬಂದ್ರೆ ಏನು ಅಷ್ಟು ವ್ಲಾಗಲ್ಲಿ ಚೇಂಜಸ್ ಏನಿರಲ್ಲ, ಸ್ವಲ್ಪ ಇರುತ್ತೆ ಅಷ್ಟೇ. ಆಕೆ ಏನು ಜಾಸ್ತಿ ಮಾತಾಡೋಂಗಿಲ್ಲ, ಏನಿಲ್ಲ ಫ್ರೆಂಡ್ಸ್. ಅಭ್ಯಾಸ ಅಂದ್ರೆ ಮಾತಾಡಬೇಕು, ನನ್ನ ಮಗಳಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ಥರ ಇಲ್ಲ. ಮಾತಾಡಂದ್ರೆ ಏನು ಮಾತಾಡ್ಲವ ನಾನು ಅಂತಾಳೆ. ನಾವು ಹೇಳ್ಕೊಟ್ರೆ ಒಂದು ಸ್ವಲ್ಪ ಮಾತಾಡ್ತಾಳೆ, ಅದು ಬಿಟ್ಟು ಮತ್ತಿನ್ನೇನು ಮಾತಾಡೋಂಗಿಲ್ಲ. ಹಂಗೆ ಒಬ್ಬೊಬ್ಬರು ತಾಯಿಗಳ್ಗನ ಚಂದ ಮಾತಾಡ್ತಿರ್ತಾರೆ. ತಾಯಿಗಳಿಂದನೇ ಮಕ್ಳದ್ದು ಚಾನೆಲ್ ಚೆನ್ನಾಗಿ ಓಡ್ತಿರ್ತಾವೆ. ಬಟ್ ನಮ್ಮವ್ವ ಮಾತಾಡ್ಬೇ ಅಂತಂದ್ರಾಗ ಇವ ಏನು ಮಾತಾಡಲಿ ಅಂತಂದು ಇದನ್ನು ಮಾಡಿಬಿಡ್ತಾಳೆ. ಹಾಗಾಗಿ ಏನು ನೋಡೋಣ ಹೆಂಗೆ ಮುಂದೆ ಲಾಗ್ ಬರ್ತಾವೆ, ಶೇರ್ ಮಾಡ್ಕೊತೀನಿ. ಹಂಗೆ ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ಮತ್ತು ನಾಳೆಯಿಂದ ನಿಮ್ಮ ಜೊತೆ ಮತ್ತೆ ಹೊಸ ಲಾಗೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್. ಇವತ್ತಿನ ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ.
ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು. ಯಾರೆಲ್ಲ ಸಪೋರ್ಟ್ ಮಾಡಕತ್ತೀರಿ, ಯಾರೆಲ್ಲ ವಿಡಿಯೋ ನೋಡ್ತೀರಿ, ಲೈಕ್ ಮಾಡ್ತೀರಿ, ಕಮೆಂಟ್ ಮಾಡ್ತೀರಿ, ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಮಾಡ್ರ. ಬಾಯ್. ಗುಡ್ ನೈಟ್. ಬಾಯ್ ಗುಡ್ ಅಂತ ಜರ್ದಾಗನ್ನ ಆಗ್ತೈತೆ ನೋಡ್ರಿ. ಬಾಯ್. ಗುಡ್ ಮಾರ್ನಿಂಗ್. ಖುಷಿ. ಹಾಂ, ಬೆಳಗ್ಗೆ ನೋಡೋರಿಗೆ ಗುಡ್ ಮಾರ್ನಿಂಗು, ಮಧ್ಯಾಹ್ನ ಗುಡ್ ಈವ್ನಿಂಗು, ರಾತ್ರಿ ನೋಡೋರಿಗೆ ಗುಡ್ ನೈಟ್. ಬಾಯ್ ಫ್ರೆಂಡ್ಸ್. ಹ್ಯಾವ್ ಅ ಗುಡ್ ಡೇ.